ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ಸ್ನೇಹಿತರೆ, ದಸರಾ ಅಪ್ಡೇಟ್ಸ್ 2025 ಅದರಲ್ಲೂ ನಮ್ಮ ಅರ್ಜುನನ ದಸರಾವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಅರ್ಜುನನ ದಸರಾದಲ್ಲಿ ಈ 2025ರ ದಸರಾದ ಮೊದಲನೇ ಒಂದು ಕಾರ್ಯಕ್ರಮವಾಗಿದ್ದು ಏನಂತಂದರೆ ಅರಮನೆಗೆ ನಮ್ಮ ಆನೆಗಳು ಬಂದಿದ್ದು. ಇದಾದ ಬಳಿಕ ಮರುದಿನವೇ ಅದರ ತೂಕ ಪರೀಕ್ಷೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಯಾಕೆ ತೂಕ ಪರೀಕ್ಷೆ ಮಾಡ್ತಾರೆ ಅಂತಂದರೆ, ಮೊದಲಿಗೆ ಆನೆಗಳ ಕಂಡೀಷನ್ ಯಾವ ಥರ ಇದೆ, ಅದರ ಹೆಲ್ತ್ ಕಂಡೀಷನ್ ಯಾವ ಥರ ಇದೆ, ಅದರ ವೆಯ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದಕ್ಕೆ ಇನ್ನು ಯಾವ ಥರದ ನ್ಯೂಟ್ರಿಷನ್ ಫುಡ್ಸ್ಗಳನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ಗೇಜ್ ಮಾಡ್ತಾರೆ. ಅಂದರೆ ಒಬ್ಬ ಮನುಷ್ಯನ ಆರೋಗ್ಯ ಹೇಗಿದೆ ಅಂತಂದಾಗ ಅವನ ಆರೋಗ್ಯಕ್ಕೆ ಏನನ್ನು ಆ್ಯಡ್ ಆನ್ ಮಾಡಬೇಕು ಅಥವಾ ಏನನ್ನು ಮೈನಸ್ ಮಾಡಬೇಕು, ಅವನ ನ್ಯೂಟ್ರಿಷನ್ ಫುಡ್ ಯಾವ ಥರ ತಯಾರಿ ಮಾಡಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ. ಸೊ ಇನ್ನಿಂದ ಆಚೆಗೆ ಅಂದರೆ ಇವತ್ತಿಂದ ಆಚೆಗೆ ಯಾವುದರದ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋದನ್ನು ಅರಣ್ಯ ಇಲಾಖೆ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ತೂಕದ ಪರೀಕ್ಷೆ ಮೊದಲನೇ ಒಂದು ಕಾರ್ಯಕ್ರಮವಾಗಿ ಇರುತ್ತೆ. ಸೊ ಇದಾದ ಬಳಿಕ ಆನೆಗಳಿಗೆ ನ್ಯೂಟ್ರಿಷನ್ ಫುಡ್ಸ್ಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಆ ಒಂದು ಡಾಕ್ಟರ್ ಅದರದ್ದು ತೂಕದ ಮೇಲೆ ನೋಡ್ತಾ ಹೋಗ್ತಾರೆ. ಸೊ ಮತ್ತೊಂದು ವಿಚಾರ ಏನು ಅಂತಂದರೆ, ಆನೆಗಳು ಮೈಸೂರಿಗೆ ಬಂದಿದ ತಕ್ಷಣ ತೂಕದ ಪರೀಕ್ಷೆಯನ್ನು ಕೂಡ ನಮ್ಮ ಮೈಸೂರಿನ ಧನ್ವಂತರಿ ರಸ್ತೆಯಲ್ಲೇ ಮಾಡಲಾಗುತ್ತೆ. ಸೊ ಧನ್ವಂತರಿ ರಸ್ತೆಯಲ್ಲಿರುವಂಥ ಸಾಯಿರಾಮ್ ಆ್ಯಂಡ್ ಕೋ ಈ ಒಂದು ಜಾಗದಲ್ಲಿ ವೇಯಿಂಗ್ ಮಿಷಿನ್ಸ್ ಏನಿರುತ್ತೆ ಅಲ್ಲಿ ಇದು ನಡೀತಾ ಹೋಗುತ್ತೆ. ಸೊ ನಮಗೆ ತಿಳಿದು ಬಂದ ಹಾಗೆ ಇದು ಸರಿಸುಮಾರು 60 ವರ್ಷದ ಹಿಂದಿನ ಒಂದು ವೇಯಿಂಗ್ ಮಿಷಿನ್ಸ್ ಏನಿರುತ್ತೆ ಅದು. ಸೊ ನಾವು ನೋಡ್ತಾ ಇದ್ದೀವಲ್ಲ, ಬಹಳಷ್ಟು ಲಾರಿಗಳನ್ನು ಇಲ್ಲಿ ತೂಕವನ್ನು ಹಾಕುವಂಥ ಒಂದು ಏನು ಸೆಂಟರ್ ಇದು. ಅಂದರೆ ಯಾವುದೋ ಒಂದು ಬೇರೆ ಊರಿಂದ ಬರುತ್ತೆ ಅಥವಾ ಇಲ್ಲಿ ಬರುತ್ತೆ, ಅದರಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ಲಾರಿಗಳನ್ನು ಅಥವಾ ಲಗೇಜಸ್ಗಳಿರುವಂಥ ಒಂದು ಗಾಡಿಗಳನ್ನು, ದೊಡ್ಡ ದೊಡ್ಡ ಟ್ರಕ್ಸ್ಗಳನ್ನು ಇದ್ರ ಮೇಲೆ ನಿಲ್ಲಿಸಿ ಇದರ ವೆಯ್ಟನ್ನು ನೋಡುವಂಥದ್ದು. ಸೊ ಇದ್ರ ಮೇಲೆ ಕೂಡ ನಮ್ಮ ಆನೆಗಳು ಬಂದು ನಿಂತಿದ್ದ ಕೂಡಲೇ ಅದರ ವೆಯ್ಟ್ ಎಷ್ಟಿದೆ ಅನ್ನೋದು ನಮಗೆ ಒಳಗಡೆ ಅದಕ್ಕೆ ಆದಂಥ ಒಂದು ಸೂಕ್ತವಾದಂಥ ಮಷಿನ್ ಇರುತ್ತೆ, ಆ ಮಷೀನಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಸೊ ಇದು ಈ ಒಂದು ವೇಯಿಂಗ್ ಮಿಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಇದರ ಜೊತೆಯಲ್ಲಿ ಮತ್ತೊಂದು ಪ್ರಶ್ನೆ ಪ್ರತಿಯೊಬ್ಬರು ಕೇಳುವುದು, ಆನೆ ಮೇಲಿರುವಂಥ ಮಾವುತನ ತೂಕ ಕೂಡ ಇದರಲ್ಲಿ ಆ್ಯಡ್ ಆನ್ ಆಗುತ್ತಾ ಅಂತ. ಖಂಡಿತವಾಗ್ಲೂ ಹೌದು. ಬಿಕಾಸ್ ಆನೆ ಹಾಗೆ ಬಂದು ನಿಂತ್ಕೊಂಡ್ಬಿಡಲ್ಲ, ನಾವು ಹೇಳಿದ ತಕ್ಷಣ ಬಾ ಹೋಗು ಅಂತ ಒಬ್ಬ ಮಾವುತ ಅಥವಾ ಒಬ್ಬ ಯಾರೋ ಇನ್ಸ್ಟ್ರಕ್ಟರ್ ಅವ್ನ ಆನೆ ಮೇಲೆ ಇರಬೇಕಾಗುತ್ತೆ. ಸೊ ಅವನ kg ಕೂಡ ಮ್ಯಾಟ್ರ್ ಆಗುತ್ತೆ. ಒಂದು 50, 60 ಮ್ಯಾಕ್ಸಿಮಮ್ 100 kg ಇದ್ರೂ ಕೂಡ ಇನ್ನು ಉಳಿದಂಥದ್ದು ಎಲ್ಲವೂ ಕೂಡ ಆನೆ ವೆಯ್ಟೇ ಆಗಿರುತ್ತೆ. ಸೊ ಇದರಿಂದ ಒಳಗಡೆ ಆ್ಯಕ್ಚುಲಿ ನಾವು ನೋಡಿದ್ರೆ ಅಲ್ಲೊಂದು ಕಂಪ್ಯೂಟರೈಸ್ಡ್ ಮಷೀನ್ ಇರುತ್ತೆ. ಆ ಮಷೀನಲ್ಲಿ ಇಲ್ಲಿ ಬಂದು ಆನೆಗಳು ನಿಂತಿದ್ದ ಕೂಡಲೇ ಆ ತೂಕ ಅಲ್ಲಿ ಬಂದು ಕ್ಯಾಲ್ಕುಲೇಷನ್ ಆಗಿ ಫುಲ್ ಫೈನಲ್ ಔಟ್ಪುಟ್ ಸಿಗುತ್ತೆ. ದಿಸ್ ಈಸ್ ಹೌ ದ ಏನು ಈ ತೂಕ ಹಾಕುವಂಥ ಒಂದು ಪ್ರೊಸೀಜರ್ ನಡೆಯುವಂಥದ್ದು. ಹಾಗಾದರೆ ಅರಮನೆಗೆ ಬಂದಂಥ ನಮ್ಮ ಆನೆಗಳು ಇವತ್ತು ಇದಕ್ಕೆ ರೆಡಿಯಾಗಿ ಸಿದ್ಧವಾಗಿ ಬರ್ತಾ ಇದ್ದಾವೆ. ಸೊ ಯಾವ ಆನೆಗಳು ಎಷ್ಟು ತೂಕ ಇದೆ, ಯಾವ ಆನೆಗಳು ಜಾಸ್ತಿ ತೂಕ ಇದೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ ನನಗೂ ಇದೆ, ನಿಮಗೂ ಇದೆ. ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ. ತೂಕ
ಇನ್ನೊಂಚೂರು ಹಿಂಗಾಕಬೇಕಾಗಿತ್ತು ಆ ಫುಲ್ಲು ಹಿಂದೆ ಬರ್ರಿ ಯಾರಿದು ಬಸವಣ್ಣ ಒಂಚೂರು ಹಿಂದೆ ಬಂದಿನಾ ಬಸವಣ್ಣ ಮುಂದೆ ಹೋದಾಗ ನೀವೇ ಕರೀತೀರ ನಮ್ಮ ಪ್ರೇಮ ಗೊತ್ತಾರ ನೀವು ಒಬ್ಬರೇ ಲಕ್ಷ್ಮಿ ಬಳ್ಳೆ ಲಕ್ಷ್ಮಿ ಲಕ್ಷ್ಮಿ ಇಲ್ಲ ಕಣ ಲಕ್ಷ್ಮಿ ಬಳ್ಳೆ ಲಕ್ಷ್ಮಿ ಇಲ್ಲ ಬಳ್ಳೆ ಲಕ್ಷ್ಮಿ ಇದಾಗ್ತದೆ ಅಂದ್ಬಿಟ್ಟು ಮಾಡ್ತಿರಲ್ಲ ಇದೆ ಅದೇ ನಾವು ಮಾಡ್ಬಿಟ್ರೆ ಬಟ್ಟೆ ಎಲ್ಲ ಹರ್ಕೊಬಿಡ್ತೀರ ನೀವುಗಳು ಕೆಳಗಡೆ ಹೋಗ್ಬಿಡಿ ಅಪ್ಪಿ ನೀನು ಮುಂದೆ ಬಂದ್ಬಿಡ ಮಳೆ ಮಾಮ ಮಾಡ್ತಿದ್ರು ಹಿಂದಕ್ಕೆ ಬನ್ನಿ ಸರ್ ಹೋಯ್ತಾ ಇದ್ರಲ್ಲ ಹಿಂದಕ್ಕೆ ಬನ್ನಿ
ಬನ್ನಿ ಹಿಂದೆ ಬಾ ಹಿಂದೆ ಕಡೆ ಮೊಬೈಲ್ ಕಾವೇರಿ ದೀಪರ ಹಿಂದೆ ಬನ್ನಿ ಉಪಯೋಗ ಇಲ್ಲಿಟ್ಟೆ ಅಲ್ಲಿ ಇಲ್ಲಿಲ್ಲ ಪ್ರಶಾಂತ ತರ ಇದ್ದಾರೆ ಭೀಮಾ 5460 ಪೆನ್ಷನ್ನು 4870 kg, ಕಾವೇರಿ 3010 kg, ಧನಂಜಯ 5310 kg, ಪ್ರಶಾಂತ 5110 kg. ಸೊ ಈ ಥರ ಎಲ್ಲ ಭಾರವನ್ನು ನಾವು ಹೇಳಿದ್ದೀವಿ. ಬಟ್ ಏನಂತಂದರೆ ಎಲ್ಲ ಆನೆಗಳು ಹೆಲ್ದಿಯಾಗಿದ್ದಾವೆ. ಈ ಸಲ ತೂಕ ಚೆನ್ನಾಗೇ ಇದೆ. ನಾವೇನು ಅಂದರೆ ಏರ್ಸುವಷ್ಟು ಏನೋ ಇದು ಇಲ್ಲ. ಹಾಗಾಗಿ ತುಂಬ ಆರೋಗ್ಯವಾಗಿದ್ದಾವೆ ಎಲ್ಲ ಆನೆಗಳು. ನೆಕ್ಸ್ಟ್ ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಯಾವುದೂ ತೊಂದರೆ ಇಲ್ಲ. ಯಾಕಂದರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ 5000 ಆಸುಪಾಸಲ್ಲಿದೆ ಅಂತಂದರೆ ಸೊ ಒಳ್ಳೆಯ ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು. ಸೊ ಈಗ ಅದೇ ವೆಯ್ಟ್ ಮೇಂಟೈನ್ ಆಗಿದೆ. ಆನೆಗಳಿಗೆ ತೂಕ ಪರೀಕ್ಷೆ ಮಾಡುವಂಥ ಉದ್ದೇಶ ಏನು ಸರ್? ತೂಕ ಪರೀಕ್ಷೆ ಮಾಡುವ ಉದ್ದೇಶ ಅದರ ಹೆಲ್ತನ್ನು ಚೆಕ್ ಮಾಡುವಂಥ ಉದ್ದೇಶ ಇದು. ತೂಕದ ಮೇಲೆ ಓಕೆ ಅದು ಗಟ್ಟಿಯಾಗಿದೆ ಅಥವಾ ಏನಾದರೂ ಇನ್ನೂ ತೂಕ ಹೆಚ್ಚಿಸಬೇಕಾ ಅನ್ನೋ ಉದ್ದೇಶದಿಂದ ಸ್ಟೆಮ್ನ ಹೆಚ್ಚಿಸುವ ಸಲುವಾಗಿ ಅದನ್ನು ನಾವು ಚೆಕ್ ಮಾಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಆಹಾರದ ಪ್ರಮಾಣ ಅಂದರೆ ಇವತ್ತು ಎಲ್ಲ ವೆಟರ್ನರಿ ಡಾಕ್ಟರ್ಸ್ ಒಂದು ಮೀಟಿಂಗು ಇದೆ ನಮಗೆ. ಇವತ್ತೇನಂದರೆ ಅದರ ಡಯಟ್ ಚಾರ್ಟ್ನ ಈ ವೆಯ್ಟ್ ಮೇಲೆ ಇಟ್ಕೊಂಡು ನಾವು ಡಯಟ್ ಚಾರ್ಟನ್ನು ಪ್ರಿಪೇರ್ ಮಾಡ್ತೀವಿ. ಯಾವ ಆನೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರವನ್ನು ನೀಡಬೇಕು, ಪ್ರೋಟೀನ್ ಎಷ್ಟು ನೀಡಬೇಕು, ಕಾರ್ಬೋಹೈಡ್ರೇಟ್ ಎಷ್ಟು ನೀಡಬೇಕು, ಬ್ರಾಂಚ್ ಪೌಡರ್ಸ್ ಎಷ್ಟು ನೀಡಬೇಕು, ಹುಲ್ಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಇವತ್ತು ಮೀಟಿಂಗಲ್ಲಿ ನಾವು ಈ ವೇಟ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಈ ತಾಲೀಮ್ ಮುಂದಿನ ದಿನಗಳು ಯಾವ ರೀತಿ ನಡೀತದೆ? ಇವತ್ತು ತೂಕ ಆಯಿತು, ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದ ನಾವು ವಿಶೇಷ ಆಹಾರನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಾದ ಮೇಲೆ ಡೈಲಿ ತಾಲೀಮು ಸ್ಟಾರ್ಟ್ ಆಗುತ್ತೆ. ಈಗ ಮೈಸೂರಿಗೆ ಆನೆಗಳು ಬಂದ ಕೂಡಲೇ ಮೊದಲು ನಡೆಯುವಂಥ ಒಂದು ಪ್ರಕ್ರಿಯೆ ಏನು ಅಂತಂದರೆ ತೂಕ ಹಾಕುವಂಥ ಪ್ರಕ್ರಿಯೆ. ಅದು ಕೂಡ ನಮ್ಮ ಮೈಸೂರಿನಲ್ಲೇ ಇರುವಂಥ ಸಾಯಿರಾಮ್ ಆ್ಯಂಡ್ ಕೋ ಇಲ್ಲಿ ಒಂದು ವೆಯ್ಟ್ಸ್ ಆಗುತ್ತೆ. ಸೊ ಅದರ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಪರಿಚಯ ಪ್ರತಿ ಸಲನೂ ಮಾಡ್ಕೊಳ್ತೀವಿ, ಬಟ್ ಹೊಸ ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ. ನಾನು ನಮ್ಮ ತಂದೆಯವರು ಸಾಯಿರಾಮ್ ಆ್ಯಂಡ್ ಕಂಪನಿ ಅಂತ ವೈಬ್ರಿಡ್ ಸ್ಟಾರ್ಟ್ ಮಾಡಿ 60 ವರ್ಷದ ಮೇಲಾಗಿದೆ. ನಾವು ಪ್ರತಿ ವರ್ಷವೂ ಫಸ್ಟು ಇಲ್ಲಿಗೆ ಬರ್ತಾ ಇದ್ದಂಗೆ ಆನೆಗಳು ಬರ್ತಾ ಇದ್ದಂಗೆ ಅದು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಫಸ್ಟು ಅದರದ್ದು ಪ್ಯಾಲೇಸಿಗೆ ಬರ್ತಾ ಇದ್ದಂಗೆ ಮರುದಿವಸನೇ ಬಂದು ನಮ್ಮ ಹತ್ರ ತೂಕ ಹಾಕಿ ನಮ್ಗೆ ಅದು ಒಂದು ಹೆಮ್ಮೆಯ ವಿಚಾರ ನಮಗೆ. ನಾವು ಅದನ್ನು ವೆಯ್ಟ್ ಎಷ್ಟಿದೆ ಅಂತ ತೂಕ ಹಾಕಿ ಕೊಡ್ತೀವಿ. ಅದ್ರ ಮೇಲೆ ಅವರು ನ್ಯೂಟ್ರಿಷಿಯಸ್
ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ಕೊಟ್ಟು ಆನೆಗಳಿಗೆಲ್ಲ ರೆಡಿ ಮಾಡಿ ಮತ್ತು ಅದನ್ನು ಪ್ರೊಸೆಷನ್ ಆಗೋಕ್ಕೆ ಮುಂಚೆ ಇನ್ನೂ ಒಂದ್ಸಲಿ ಅದನ್ನು ಹೆಲ್ತ್ಗೆ ಏನು ಹೆಂಗೆ ಆಗಿದೆಯಾ ಹಿಂಗೆ ಅಂತ ಚೆಕ್ ಮಾಡೋದಕ್ಕೆ ಇನ್ನೊಂದ್ಸಲಿ ವೆಯ್ಟ್ ಮಾಡ್ತಾರೆ ಮೇಡಮ್. ಅದರಿಂದ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಡಾಕ್ಟರ್ಗಳಿಗೆ ಅವ್ರಿಗೆ ಗೊತ್ತಾಗುತ್ತೆ. ಅದು ಗೊತ್ತಾಗಿ ಅದನ್ನು ವೆಯ್ಟ್ ಯೂಶಲಿ ಪ್ರತಿ ವರ್ಷ ನಾವು ನೋಡ್ದಂಗೆ ಪ್ರತಿ ವರ್ಷನೂ ಒಳ್ಳೆ ವೆಯ್ಟ್ ಗೇನ್ ಆಗಿದೆ, ಒಳ್ಳೆ ವೆಯ್ಟ್ ಗೇನ್ ಆಗಿರ್ತದೆ ಮೇಡಮ್. ಇಲ್ಲಿಂದ ಮೈಸೂರಿಗೆ ಬಂದಮೇಲೆ ಆನೆಗಳು ಚೆನ್ನಾಗಿ ಪೌಷ್ಟಿಕರವಾದ ಆಹಾರ ಕೊಟ್ಟು ಅದನ್ನು ಒಳ್ಳೆ ವೆಯ್ಟ್ ಗೇನ್ ಆಗಿರ್ತದೆ, ತುಂಬ ಹೆಲ್ತಿ ಆಗಿರ್ತದೆ. ಆದಮೇಲೆ ಪ್ರೊಸೆಷನ್ ಆದಮೇಲೆ ಕೂಡ ಒಂದ್ಸಲಿ ತೂಕ ಮಾಡ್ತಾರೆ ಏನಾಗಿದೆ ಅಂತ. ಅದಾದಮೇಲೆ ಮತ್ತೆ ಆನೆಗಳು ವಾಪಸ್ ಅವ್ರಿಗೆ ಇದಕ್ಕೆ ಹೋಗುತ್ತೆ. ಸರಿ, ಸುಮಾರು ಎಷ್ಟು ವರ್ಷದಿಂದ ಈ ತೂಕ ಹಾಕುವಂಥ ಪ್ರಕ್ರಿಯೆ ಈ ಜಾಗದಲ್ಲಿ? ನನಗೆ ಜ್ಞಾಪಕ ಇದ್ದಂಗೆ ನಾನು ಚಿಕ್ಕದಿಂದನೂ ನನಗೆ ಯಾವಾಗ ಬಂದು ಇಲ್ಲಿಂದನೇ ಆಗ್ತಿರೋದು. ನಮ್ಗೆ ಇಲ್ಲಿ ನಾವು ಸ್ಟಾರ್ಟ್ ಮಾಡಿ 60 ವರ್ಷದ ಮೇಲೆ ಆಗೋಗ್ತು ಮೇಡಮ್. ಪ್ರತಿ ವರ್ಷನೂ ಇಲ್ಲೇ ಆಗ್ತಿದ್ವಿ. ಅಂದ್ರೆ ನೀವು ಚಿಕ್ಕ ಹುಡುಗ, ನಾ ಚಿಕ್ಕ ಹುಡುಗಲಾಗಿಂದಾನು ನೋಡಿದ ಆನೆಗಳು ಬರ್ತಾ ಇದ್ದೆ ಮೇಡಮ್. ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗಲೂ ಕೂಡ ನೋಡ್ತಾ ಇದ್ದು ಆನೆಗಳು ಬರೋದು. ತಂದೆಯ ಕಾಲದಿಂದ ಪ್ರಾರಂಭ ಆಗಿದ್ದು ನಿಮ್ಮ ಕಾಲದಿಂದ ನಾವು ಮುಂದಿನ ದಿನಗಳಿಗೂ ಹಾಗೆ ಆಗುತ್ತೆ ಹೋಗುತ್ತೆ. ದೇವರಿಚ್ಛೆ ಎಲ್ಲ ಹೆಂಗಾಗುತ್ತೆ ಅಂತ ಭಗವಂತನ ಇಚ್ಛೆ. ನಿಮ್ಮ ಅಂದ್ರೆ ನೀವು ಸುಮಾರು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅಂದ್ರೆ ಯಾವ ಕಾಲದ ಆನೆಗಳಿಂದ ನೀವು ನನ್ನ ಕಾಲೇಜ್ ಡೇಸ್ ಇಂದಾನು ಅದಾದ್ಮೇಲೂ ಕೂಡ ನನಗೆ ಜ್ಞಾಪಕ ಇದೆ ಮೇಡಮ್. ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ಕೆಡ್ಡ ಆಪರೇಷನ್ಸ್ಗೂ ಕರ್ಕೊಂಡು ಹೋಗಿದ್ದು ನನಗೆ ಇನ್ನೂ ಜ್ಞಾಪಕ ಇದೆ. ನಾ ಚಿಕ್ಕದು ಇರುವಾಗ ನಾನು 7-8 ಇಯರ್ಸ್ ಇರುವಾಗಲ ಆನೆಗಳು ಹಿಡಿಯೋದು ಕಾರ್ಯ ಕೋಟೆಯಲ್ಲಿ ಕೆಡ್ಡ ಆಪರೇಷನ್ಸ್ ಆಗ್ತಾ ಇತ್ತು. ಅದಕ್ಕೂ ಹೋಗಿದ್ದು ಕೂಡ ನನಗೆ ಜ್ಞಾಪಕ ಇದೆ ಮೇಡಮ್. ಬಟ್ ಇಟ್ ಈಸ್ ಎ ವೆರಿ ಪ್ರೆಸ್ಟೀಜಿಯಸ್ ಥಿಂಗ್ ನಡೀತಾ ಇದೆ. ಅಂಡ್ ದಟ್ ಟು ಆಸ್ ಯು ಸೆಡ್ ದಸರಾ ಇಲ್ಲಿಂದ ಪ್ರಾರಂಭ ಆಗುತ್ತೆ, ಈ ಒಂದು ಪ್ರೊಸೀಜರ್ ಇಂದ ಪ್ರಾರಂಭ ಆಗುತ್ತೆ. ಬಹಳ ಖುಷಿ ಆಯ್ತು ಸರ್, ನಿಮ್ಮ ಒಂದು ಏನು ಈ ಒಂದು ಸೆಂಟರ್ನಲ್ಲಿ ಇದು ನಡೆಯೋದ್ರ ಜೊತೆಗೆ ನೀವು ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ನೆಚ್ಚಿನ ಆನೆಗಳು ಬಂದಾಯಿತು, ತೂಕವನ್ನು ಹಾಕಿಸ್ಕೊಂಡಿದ್ದಾಯಿತು. ಸೊ ಈಗ ಯಾವ ಯಾವ ಆನೆಗಳು ಎಷ್ಟೆಷ್ಟು ತೂಕ ಇದೆ ಅಂತ ನಿಮ್ಮೆಲ್ರಿಗೂ ತಿಳಿಸುವಂಥ ಸಮಯ. ಸೊ ಮೊದಲಿಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯುವಿಂದ ಪ್ರಾರಂಭ ಮಾಡೋಣ. ಅಭಿಮನ್ಯು ಇಸ್ 5360 kg ತೂಕ ಇದ್ದಾನೆ. ಹಾಗೆ ಭೀಮಾ ಬಂದು 5465 kg ತೂಕ ಇದ್ದಾನೆ. ಪ್ರಶಾಂತ 5110 kg ತೂಕ ಇದ್ದಾನೆ. ಇನ್ನು ಕಂಜನ್ 4880 kg ತೂಕ ಇದ್ದಾನೆ. ಲಕ್ಷ್ಮಿ 3730 kg ತೂಕ ಇದ್ದಾಳೆ. ಇನ್ನು ನಮ್ಮ ಧನಂಜಯ 5310 kg ತೂಕ ಇದ್ದಾನೆ. ಮಹೇಂದ್ರ 5120 kg ತೂಕವನ್ನು ಹೊಂದಿದ್ದಾನೆ. ಹಾಗೆ ಕಾವೇರಿ ಕೂಡ 3010 kg ತೂಕವನ್ನು ಹೊಂದಿದ್ದು, ಏಕಲವ್ಯ 5305 kg ತೂಕವನ್ನು ಹೊಂದಿರುವಂಥದ್ದು ನಾವು ನೋಡ್ಬೋದು. ಆ್ಯಕ್ಚುಲಿ ಏನಂತಂದರೆ ಈ ಒಂದು ತೂಕ ಹಾಕುವಂಥ ಪ್ರಕ್ರಿಯೆ ಏನಿರುತ್ತೆ ಇದರಲ್ಲಿ ಸಾಮಾನ್ಯವಾಗಿ ನಾವು ದಸರಾಗೆ ಬಂದಂಥ ಆನೆಗಳು ಮೊದಲು ಸ್ಟಾರ್ಟಿಂಗ್ನಲ್ಲಿ ಮತ್ತು ಹೋಗೋಕ್ಕೂ ಮುಂಚೆ 2 ಬಾರಿ ಈ ತೂಕ ಹಾಕುವಂಥ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ಬಿಫೋರ್ ದ ಪ್ರೋಟೀನ್ ಫುಡ್ ಅಥವಾ ಪೌಷ್ಟಿಕ ಆಹಾರ ಕೊಡೋದಕ್ಕೂ ಮುಂಚೆ, ಪೌಷ್ಟಿಕ ಆಹಾರವನ್ನು ತಿಂದು ಮತ್ತೆ ವಾಪಸ್ ಹೊರಡೋದಕ್ಕೂ ಮುಂಚೆ ವೆಯ್ಟ್ ಯೂಶಲಿ ವೇರಿ ಆಗುತ್ತೆ. ಅದೇ ಥರ ಕಾಡಿಗೆ ವಾಪಸ್ ಹೋದ್ಮೇಲೆ ಅದರ ವೆಯ್ಟ್ ಮತ್ತೆ ಸ್ವಲ್ಪ ಕಮ್ಮಿ ಆಗಿರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಕಾಡಿನಲ್ಲಿ ಈ ಥರದಷ್ಟು ಪೌಷ್ಟಿಕ ಆಹಾರ ಇರಲ್ಲ, ಆದ ಕಾರಣ. ಸೊ ಈಗ ನಾವು ಆಲ್ಮೋಸ್ಟ್ ನೋಡೋದಾದರೆ ಎಷ್ಟು ನಮ್ಮ ಆನೆಗಳು ಎಲ್ಲವೂ ತೂಕ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಬಹುಶಃ ಬಹುಪಾಲು ನಮ್ಮ ಭೀಮಾ ಅತಿ ಹೆಚ್ಚು ತೂಕವನ್ನು ಹೊಂದಿದ್ದಾನೆ. ಸೊ 5465 kg ಆಲ್ಮೋಸ್ಟ್ ಅಭಿಮನ್ಯುಗಿಂತನೂ ಒಂದು ನಿಯರ್ಲಿ 100 kg ಅಷ್ಟು ವೆಯ್ಟನ್ನು ಡಿಫ್ರೆನ್ಸ್ ಆಗಿದೆ. ಸೊ ದಟ್ಸ್ ಓಕೆ. ಇದು ಜಸ್ಟ್ ಇದರಲ್ಲಿ ಯಾವುದೇ ಆನೆ ಜಾಸ್ತಿ ಯಾವುದೇ ಆನೆ ಕಮ್ಮಿ ಅನ್ನೋದೇನಿಲ್ಲ. ಅದರ ದೇಹದ ತೂಕ, ಕೆಲವರು ದಪ್ಪ ಇರ್ತಾರೆ, ಕೆಲವರು ಸಣ್ಣ ಇರ್ತಾರೆ. ಲೈಕ್ ವೈಸ್ ಇದು ಆನೆಗಳದು. ಬಟ್ ಸ್ಟಿಲ್ ಯಾವಾಗಲೂ ಒಂದು ಈ ತೂಕ ಹಾಕುವಂಥ ಪ್ರಕ್ರಿಯೆ ಬಂದಾಗ ನಮ್ಮ ಮನಸ್ಸಿಗೆ ಅನ್ಸೋದು ಅರ್ಜುನ ಯಾವಾಗಲೂ ತೂಕದಲ್ಲಿ ಹೆಚ್ಚಿರ್ತಿದ್ದ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದರೆ ಅವನೊಂಥರ ಗಟ್ಟುಮುಟ್ಟಾದಂಥ ದೇಹ ಇರ್ತಿತ್ತು ಅಂತ. ಸೊ ಈ ಸಲ ಕೂಡ ಆಲ್ಮೋಸ್ಟ್ ಮತ್ತೊಂದು ಖುಷಿ ಪಡುವಂಥ ವಿಚಾರ, ಎಲ್ಲ ಆನೆಗಳು ಆಲ್ಮೋಸ್ಟ್ ನಮ್ಮ ಗಂಡಾನೆಗಳೆಲ್ಲ 5000 ಒಂದು ರೇಂಜ್ನಲ್ಲೇ ಇದ್ದಾವೆ. ಅಂದರೆ ಇಟ್ ಶೋಸ್ ದಟ್ ಎಲ್ಲ ಆನೆಗಳು ತುಂಬ ಹೆಲ್ದಿ ಆಗಿದ್ದಾವೆ ಅಂತ ಹೇಳಿ. ಇನ್ನು ಹೆಣ್ಣಾನೆಗಳು ಸಾಮಾನ್ಯವಾಗಿ 3000 ಅಥವಾ ನಿಯರ್ಲಿ 4000 ಇರುವಂಥದ್ದು. ದಟ್ ಈಸ್ ಆಲ್ಸೋ ಫೈನ್. ಸೊ ಆ್ಯಸ್ DCF ಸಾಹೇಬರು ಹೇಳಿರೋ ಹಾಗೆ ಎಲ್ಲ ಆನೆಗಳು ತುಂಬ ಹೆಲ್ದಿ ಆಗಿದೆ ಆ್ಯಂಡ್ ಎಲ್ಲ ಆನೆಗಳು ದೇ ಆರ್ ರೆಡಿ ಟು ನಮ್ಮ ದಸರಾವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಾಲೀಮ್ಗಳಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನಮ್ಮ ಆನೆಗಳು ಎಷ್ಟೆಷ್ಟು ತೂಕ ಇದ್ದಾವೆ, ಎಷ್ಟು ಹೆಲ್ದಿ ಆಗಿದ್ದಾವೆ ಅನ್ನೋದನ್ನು ತಿಳಿಸಿದ್ದೀವಿ. ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.